ಐಶ್ವರ್ಯ ಗೌಡ ಮೋಸದ ಆಟ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಡಿಕೆ ಸುರೇಶ್ ತಂಗಿ ಅಂತ ಕಳ್ಳಾಟವಾಡಿರೋ ಐಶು ಮಾಜಿ ಸಚಿವರು, ಹಾಲಿ ಶಾಸಕರು, ಪ್ರಭಾವಿ ಸ್ವಾಮೀಜಿಗಳ ಜೊತೆಗೂ ನಂಟನ್ನ ಹೊಂದಿದ್ದಾಳಂತೆ. ಅಷ್ಟೇ ಅಲ್ಲ, ಐಶು ವಿರುದ್ಧ 3ನೇ ಕೇಸ್ ದಾಖಲಾಗಿದೆ. ಶ್ರೀಮಂತರೇ ಟಾರ್ಗೆಟ್, ಬಗೆದಷ್ಟು ಕಳ್ಳಾಟ, ಕೆದಕಿದಷ್ಟು ಮೋಸ, ಸಚಿವರು, ಶಾಸಕರು, ಸ್ವಾಮೀಜಿಗಳ ಜೊತೆ ಲಿಂಕ್. ಐಶ್ವರ್ಯ ಗೌಡಳ ವಂಚನೆಯ ಜಾಲ ದಿನಕ್ಕೊಂದು ಬಯಲಾಗ್ತಿದೆ. ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ವೈದ್ಯರೊಬ್ಬರಿಗೆ ಮಕ್ಮಾಲ್ ಟೋಪಿ ಹಾಕಿರೋದು ಬಟಾ ಬಯಲಾಗಿದೆ. ಶ್ರೀಮಂತರನ್ನೇ ಟಾರ್ಗೆಟ್ ಮಾಡಿ ಐಶ್ವರ್ಯ ಐಸ್ಪೈಸ್. ಡಾಕ್ಟರ್ ಮಂಜುಳಾ ಎಂಬುವರಿಗೆ 5 ಕೋಟಿ ರೂಪಾಯಿ ಮೋಸ. ಚಿನ್ನದ ಕೋಳಿ ಐಸ್ಪೈಸ್ ಐಶ್ವರ್ಯ ವಿರುದ್ಧ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ. ಐಶ್ವರ್ಯ ಗೌಡ ವಂಚನೆ ಮಾಡಿರುವ ಪಟ್ಟಿಯಲ್ಲಿ ಡಾಕ್ಟರ್ ಕೂಡ ಸೇರ್ಪಡೆಯಾಗಿದ್ದಾರೆ. ಡಾಕ್ಟರ್ ಮಂಜುಳಾ ಎಂಬುವರಿಗೆ ತಾನು ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಎಂದು ಪರಿಚಯ ಮಾಡಿಕೊಂಡು 2 ಕೋಟಿ 52 ಲಕ್ಷ ಹಣ, 2 ಕೆಜಿ 350 ಗ್ರಾಂ ಚಿನ್ನಾಭರಣ ಸೇರಿ ಒಟ್ಟು 5 ಕೋಟಿ ರೂಪಾಯಿನಷ್ಟು ಐಶ್ವರ್ಯ ಗೌಡ ವಂಚನೆ ಮಾಡಿದ್ದಾಳೆಂದು ದೂರು ದಾಖಲಿಸಿದ್ದಾರೆ. ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬರ್ತಿದ್ದ ಐಶ್ವರ್ಯ ಡಿಕೆ ಸುರೇಶ್ ತಂಗಿ ಎಂದು ಪರಿಚಯ ಮಾಡಿಕೊಂಡಿದ್ಲು. ಗೋಲ್ಡ್ ಬಿಸ್ನೆಸ್, ಕೆಸಿನೋ, ದೊಡ್ಡ ಮಟ್ಟದಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಿರೋದಾಗಿ ಹೇಳ್ಕೊಂಡಿದ್ಲು. ಬಿಸ್ನೆಸ್ ಮೇಲೆ ಹೂಡಿಕೆ ಮಾಡಿ 10% ಲಾಭ ನೀಡೋದಾಗಿ 5 ಕೋಟಿಯಷ್ಟು ಹಣ ಸುಲಿಗೆ ಮಾಡಿದ್ಲು. 2022ರಿಂದ ಇಲ್ಲಿವರೆಗೂ ಹಂತವಾಗಿ ಹಣ ಹೂಡಿಕೆ ಮಾಡಿದ್ದಾಳೆ ಅಂತ ಡಾಕ್ಟರ್ ಮಂಜುಳಾ ಆರೋಪಿಸಿ ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನು ಐಶ್ವರ್ಯ ವಂಚನೆ ಕೇಸ್ ತಿಳಿದು ಮೊನ್ನೆ ಜನವರಿ 1ರಂದು ಮನೆ ಬಳಿ ಹೋಗಿದ್ರೆ ಪೊಲೀಸರು ನಿನ್ನ ಸಾಕ್ಷಿಗೆ ಕರೆದ್ರೆ ಹೋಗಬೇಡಿ, ನೀನು ಏನಾದ್ರೂ ಕಂಪ್ಲೇಂಟ್ ಕೊಟ್ರೆ ಗೊತ್ತಲ್ಲ ಅಂತ ಜೀವ ಬೆದರಿಕೆ ಹಾಕಿದ್ದಾಳೆ ಅಂತ ಡಾಕ್ಟರ್ ಆರೋಪಿಸಿದ್ದಾರೆ. ಈ ನಡುವೆ ಐಶ್ವರ್ಯ ಪ್ರಕರಣ ಸ್ಫೋಟಕ ತಿರುವು ಪಡ್ಕೊಂಡಿದೆ. ರಾಮನಗರ, ಮಂಡ್ಯ ಜಿಲ್ಲೆಯ 2 ಶಾಸಕರು, ಮಾಜಿ ಮಿನಿಸ್ಟರ್, ಪ್ರತಿಷ್ಠಿತ ಮಠದ ಓರ್ವ ಸ್ವಾಮೀಜಿ ಜೊತೆ ಐಶ್ವರ್ಯ ವ್ಯವಹಾರ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಕೆಲ ಎಸಿಪಿ ದರ್ಜೆಯ ಅಧಿಕಾರಿಗಳ ಜೊತೆ ಐಶು ವಿಡಿಯೋ ಕಾಲ್ ಮಾಡಿರೋ ಸ್ಕ್ರೀನ್ ಶಾಟ್ಗಳು ಸಿಕ್ಕಿವೆಯಂತೆ. ಅಷ್ಟೇ ಅಲ್ಲ, ಐಶ್ವರ್ಯ ಲಿಂಕ್ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬುಡಕ್ಕೆ ಬಂದು ನಿಂತಿದೆ. ವಿನಯ್ ಕುಲಕರ್ಣಿ ಜೊತೆ 50 ಕೋಟಿಗೂ ಹೆಚ್ಚು ವ್ಯವಹಾರ ನಡೆದಿರುವುದು ಗೊತ್ತಾಗಿದೆ. ಐಶ್ವರ್ಯ ಪತಿ ಹರೀಶ್ ಬಳಸುತ್ತಿದ್ದ ಮರ್ಸಿಡೀಸ್ ಬೆನ್ಸ್ ಕಾರು ವಿನಯ್ ಕುಲಕರ್ಣಿ ಬಳಿ ಇದ್ದು ಪೊಲೀಸರು ಜಪ್ತಿ ಮಾಡಲು ಮುಂದಾಗಿದ್ದಾರೆ. ವಿನಯ್ ಕುಲಕರ್ಣಿಗೆ ನೋಟಿಸ್ ನೀಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಆಪ್ತ ಅಶ್ವಥ್ ಗೌಡ ಐಶ್ವರ್ಯಳ ಕಾರು ಡ್ರೈವರ್ ಆಗಿದ್ದಾನೆ. ಸದ್ಯ ಡಾಕ್ಟರ್ ಮಂಜುಳಾ ಪಾಟೀಲ್ ಐಶ್ವರ್ಯ ಗೌಡ ವಿರುದ್ಧ ದಾಖಲಿಸಿರುವ ಎಫ್ಐಆರ್ನಲ್ಲಿ ಅಶ್ವಥ್ ಗೌಡ ಸಹ A3 ಆರೋಪಿಯಾಗಿದ್ದಾನೆ. ಅದನ್ನ ನಾವು ಆ ಆ್ಯಂಗಲ್ನಲ್ಲಿ ನಮ್ಮ ಇಲಾಖೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು CBIದು ಇದಿರೋದ್ರಿಂದ ನಾವೆಷ್ಟು ಮಾಡ್ಬೋದು ಅಷ್ಟು ಮಾಡ್ತಾರೆ ನಮ್ಮ ಇಲಾಖೆಯಿಂದ. ಇನ್ನು ಡಿಕೆ ತಂಗಿ ಎಂದು ಐಶ್ವರ್ಯ ಗೌಡ ವಂಚನೆ ಪ್ರಕರಣದ ಬಗ್ಗೆ DCM ಡಿಕೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವ ಗೌಡನೂ ಗೊತ್ತಿಲ್ಲ, ಯಾರು ನನಗೆ ಗೊತ್ತಿಲ್ಲ, ಎಲ್ಲ ಸುಮ್ಮನೆ ನನಗೆ ಗೊತ್ತಿಲ್ಲದೆ, ನನಗೆ ಸಂಬಂಧ ಇಲ್ಲದೆ ಹೋದ್ದು, ನನಗೆ ಗೊತ್ತಿಲ್ಲದೆ ಹೋದ್ದು. ನಾನು TV ಮಾತ್ರ ಹೇಳಿದೆ, ನನ್ನ ತಮ್ಮನೂ ನನಗೆ ಸಿಕ್ಕಿಲ್ಲ, ಯಾರೋ ನಮ್ಮ ತಂಗಿ ಅಂತ ಅಂದ್ಬಿಟ್ಟು ಹೆಸರು ಬಳಸ್ಕೊಳ್ತಾ ಇದ್ದಾರೆ ಅಂತ ಇದ್ರು. ನನಗೆ ಅದೇನು TV ತೋರಿಸ್ತಾ ಇದ್ರು. ಆಮೇಲೆ ನನ್ನ ತಮ್ಮ ಏನೋ ಕಾಗದ ಬರ್ತಿದ್ದಾನೋ, ಕಂಪ್ಲೇಂಟ್ ಫೈಲ್ ಮಾಡಿದ್ದಾನೋ ಅಂತ. ನೆಗ್ಲೆಕ್ಟ್ ಮಾಡಬೇಕಾಗಿದ್ದು ನನ್ನ ತಮ್ಮ ನೆಗ್ಲೆಕ್ಟ್ ಮಾಡಬೇಕಾಯ್ತು ಅಂದ್ಕೊಂಡಿದ್ದೆ. ಬಟ್ ನಾವು ಮಾತಾಡೋಕ್ಕಿಲ್ಲ, ಹೊರಗಡೆ ದೇಶಕ್ಕೆ ಆತನು ಹೋಗಿದ್ದ, ನಾನು ಮಾತಾಡೋಕ್ಕಾಗಲಿಲ್ಲ. ಅದೇನೇ ಇರಲಿ, ಐಶ್ವರ್ಯ ಗೌಡ ಐಸ್ಪೈಸ್ ಆಟ ಒಂದೊಂದಾಗಿ ಬಯಲಾಗ್ತಿದೆ. ಸದ್ಯ ಪ್ರಭಾವಿ ರಾಜಕಾರಣಿಗಳ ಜೊತೆಗಿನ ನಂಟು ಅಚ್ಚರಿ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ TV9.